ನಮಸ್ಕಾರ ಎಲ್ರಿಗೂ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದಷ್ಟು ಸೀರೆಗಳಿಗೆ ಕುಚ್ಚು ಹಾಕಿದ್ದೀನಿ. ಹಾಗೆಯೇ ಇಷ್ಟು ಬ್ಲೌಸ್ಗೆ ನಾನು ರಾಲ್ಸನ್ ಮಷೀನಲ್ಲಿ ವರ್ಕು ಕೂಡ ಹಾಕಿದ್ದೀನಿ. ಯಾವುದಕ್ಕೆ ಎಷ್ಟೆಲ್ಲ ರೇಟ್ ತೊಗೊಂಡಿದ್ದೀನಿ, ವರ್ಕ್ ಹಾಕೋದಕ್ಕೆ ಎಷ್ಟು ತೊಗೊಂಡಿದ್ದೀನಿ, ಹಾಗೆಯೇ ಕುಚ್ಚು ಹಾಕೋದಕ್ಕೆ ರೇಟ್ ಅಂದರೆ ಎಷ್ಟು ದುಡ್ಡು ತೊಗೊಂಡಿದ್ದೀನಿ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಡಿಸೈನ್ಸ್ ಅಂತೂ ತುಂಬಾ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಹಾಕಿದ್ದೀನಿ ಅಂತ ನನಗನ್ಸುತ್ತೆ. ನಿಮಗೆ ಯಾವುದಾದ್ರೂ ಡಿಸೈನ್ ಇದರಲ್ಲಿ ಇಷ್ಟ ಆಗಿತ್ತು ಅಂದರೆ ಆದಷ್ಟು ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ತಿಳಿಸಿ. ಯಾವ ಥರ ಡಿಸೈನ್ ಬಂದಿದೆ ಅಂತ ಕೂಡ ಹೇಳಿ. ಎಲ್ಲಿ ಸ್ಕಿಪ್ ಮಾಡಿದಿರ ನೋಡಿ, ನಿಮಗೂ ಕೂಡ ಇದು ಯೂಸ್ ಆಗ್ಬೋದು. ಕುಚ್ಚು ಹಾಕಿರೋದಾಯಿತು, ಇಲ್ಲಿ ವರ್ಕ್ ಹಾಕಿರೋದಾಯಿತು, ನೀವು ಯಾರಾದರೂ ಈ ಥರ ಹಾಕ್ಸ್ಬೇಕು ಅಂದ್ಕೊಂಡಿದ್ರೆ ಕೂಡ ನಿಮಗೆ ಇದ್ರದ್ದು ಒಂದು ಡಿಸೈನ್ ಇಷ್ಟ ಆದರೆ ಅದೇ ಥರ ಡಿಸೈನ್ ಕೂಡ ನೀವು ಹಾಕ್ಸ್ಬೋದು. ಬನ್ನಿ, ಯಾವ ರೀತಿ ಹಾಕಿದ್ದೀನಿ, ಎಷ್ಟೆಲ್ಲ ಇದಕ್ಕೆ ಅಮೌಂಟ್ ತೊಗೊಂಡಿದ್ದೀನಿ ಅನ್ನೋದನ್ನೆಲ್ಲ ನಾನು ಹೇಳ್ತೀನಿ. ಮೊದಲಿಗೆ ನಾನು ವರ್ಕ್ ಯಾವ ಥರ ಎಲ್ಲ ಹಾಕಿದ್ದೀನಿ, ಇದಕ್ಕೆ ಎಷ್ಟೆಷ್ಟೆಲ್ಲ ರೇಟ್ ತೊಗೊಂಡಿದ್ದೀನಿ ಅಂತ ಫಸ್ಟು ವರ್ಕ್ ಬ್ಲೌಸ್ದು ಹೇಳ್ಬಿಡ್ತೀನಿ. ಆಮೇಲೆ ಕುಚ್ಚು ಕಟ್ಟಿರೋ ಅಂಥದ್ದನ್ನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಈ ರೀತಿ ಹಾಕಿದ್ದೀನಿ. ನಾನು ಈ ಥರ ಡಿಸೈನಲ್ಲಿ ಹಾಕಿದ್ದೀನಿ ನೋಡಿ. ಇದಕ್ಕೆ ನಂತರ ಇದು ಪಂಚಿಂಗ್ ಮಷಿನ್, ಬೀಡ್ಸ್ ಪಂಚಿಂಗ್ ಮಷಿನ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಇದರದ್ದೇ. ಆ ರೀತಿ ಮಷಿನ್ನಿಂದ ನಾನು ಈ ರೀತಿ ಇದಕ್ಕೊಂದು ಇದು ಪ್ಲೇನ್ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ವರ್ಕ್ ಹಾಕೋದು ಬೇಡ ಅಂತ ಅಂದ್ರು ಅವರು. ಹಾಗಾಗಿ ಈ ಥರ ಅದು ವೈಟ್ ಬೀಡ್ಸ್ನ ನಾನು ಇಲ್ಲಿ ಹಾಕಿದ್ದೀನಿ, 4mm ಬೀಡ್ಸ್ ಇದು. ನಂತರ ಇದಕ್ಕೆ ಸ್ಲೀವ್ಗೆ ಯಾವುದೇ ರೀತಿ ವರ್ಕ್ ಬೇಡ ಅಂತ ಹೇಳಿದ್ರು. ಸ್ಲೀವ್ಗೆ ನಾನು ಹಾಕಿಲ್ಲ ಯಾವುದು. ನೋಡಿ, ಫ್ರಂಟಲ್ಲಿ ಈ ರೀತಿ ಹಾಕಿದ್ದೀನಿ. ಇದನ್ನು ಪ್ರಿನ್ಸ್ ಕಟ್ಟಿಟ್ಟು ಸ್ಟಿಚ್ ಮಾಡಿರೋ ಅಂಥದ್ದು. ನೋಡಿ, ಪ್ರಿನ್ಸ್ ಕಟ್ನ ಸ್ಟಿಚ್ ಮಾಡಿದ್ದೀನಿ. ಫ್ರಂಟಲ್ಲಿ ನೋಡಿ ಈ ರೀತಿಯಾಗಿ ವರ್ಕ್ನ ಹಾಕಿದ್ದೀನಿ. ಫುಲ್ಲು ಈ ರೀತಿ ಹಾಕಿದ್ದೀನಿ. ಇದಕ್ಕೆ ನಾನು ತೊಗೊಂಡಿರೋ ಪ್ರೈಸ್ ಬಂದು ವರ್ಕ್ಗೆ ಮಾತ್ರ 800 ರೂಪಾಯಿ ತೊಗೊಂಡಿದ್ದೀನಿ. ಸ್ಟಿಚಿಂಗಿಗೆ 300 ರೂಪಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಬ್ಲೌಸಿಗೆ ಅಂದ್ರೇನು, ನಾನು ಏನು ರೇಟ್ ಹೇಳ್ತೀನಿ, ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ನಮ್ಮ ಕಡೆ ಏನಿದೆ ರೇಟು ಅದನ್ನು ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಕಡೆ ಎಲ್ಲ ರೇಟ್ ಚೇಂಜ್ ಇರ್ಬೋದು. ಎಲ್ಲ ಕಡೆನೂ ಒಂದೇ ರೇಟ್ ಇರೋದಿಲ್ಲ. ನಮ್ಮ ಕಡೆ ಒಂದು ಸಾದಾ ಬ್ಲೌಸು ಬರೀ 60-70 ರೂಪಾಯಿ ಇದೆ. ನಿಮ್ಮ ಕಡೆ 100-150 ಇರುತ್ತೆ. ಒಂದೊಂದು ಕಡೆ ನಮಗಿನ್ನ ಕಡಿಮೆ ರೇಟು ಇರುತ್ತೆ. ಆ ರೀತಿ ಎಲ್ಲ ಇರುತ್ತೆ. ನಾನು ನಮ್ಮ ಕಡೆ ಮಾತ್ರ ಹೇಳ್ತಾ ಇದ್ದೀನಿ. ಇದೇ ರೇಟು ನಿಮ್ಮ ಕಡೆ ಇರುತ್ತೆ ಅಂತ ಇಲ್ಲ, ಯಾರು ಅದನ್ನ ತಿಳ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ನಮ್ಮ ಕಡೆ ಇರೋದ್ರ ರೇಟ್ ಮಾತ್ರ ಹೇಳ್ತಾ ಇರೋದು. ನಿಮ್ಮ ಕಡೆ ಇದಕ್ಕಿಂತ ಜಾಸ್ತಿ ಇರ್ಬೋದು, ಇದಕ್ಕಿಂತ ಕಡಿಮೆ ಇರ್ಬೋದು. ಹೆಚ್ಚು ಕಡಿಮೆ ನಿಮ್ಮ ಸೈಡ್, ಊರ ಕಡೆ, ನಿಮ್ಮ ಏರಿಯಾ ಕಡೆ ಯಾವ ರೀತಿ ಇರುತ್ತೋ ಆ ಥರ ಇರುತ್ತೆ. ನಮ್ಮದು ಮಾತ್ರ ಈ ಕಡೆ ನಾನು ತೊಗೊಳೋದು ಮಾತ್ರ ಹೇಳ್ತಾ ಇರೋದು. ನೋಡಿ, ಇದು ಒಂದು ಇದರದ್ದು ಸ್ಯಾರಿ ಬಂದು ಈ ಥರ ಕಾಪರ್ ಕಲರು ಹಾಗೆಯೇ ಬ್ಲ್ಯಾಕ್ ಕಲರಲ್ಲಿ ಡಿಸೈನ್ ಬಂದಿರೋ ಅಂಥ ಸೀರೆ ಇದು. ಈ ಸೀರೆಗೆ ನಾನು ಈ ರೀತಿಯಾಗಿ ವರ್ಕ್ನ ಹಾಕಿದ್ದೀನಿ. ನೋಡಿ, ಇದಕ್ಕೆ ನಾನು ತೊಗೊಂಡಿರೋ ಅಂಥ ಪ್ರೈಸ್ ಬಂದು 600 ರೂಪಾಯಿ ತೊಗೊಂಡಿದ್ದೀನಿ. ಈ ವರ್ಕ್ ಹಾಕೋದಕ್ಕೆ ಸ್ಟಿಚಿಂಗಿಗೆ 250 ರೂಪಾಯಿ ತೊಗೊಂಡಿದ್ದೀನಿ. ಸ್ಲೀವ್ಗೆ ಬಂದು ನಾನು ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ. ಮುಂದ್ಗಡೆ ಈ ರೀತಿ ಇದೆ. ಸ್ಲೀವಲ್ಲಿ ಅಲ್ಲಲ್ಲೊಂದು ಬ್ಲ್ಯಾಕ್ ಕಲರ್ ಬುಟ್ಟ ಹಾಕಿದ್ದೀನಿ. ಯಾಕೆಂದರೆ ಫುಲ್ ಪ್ಲೇನ್ ಇರೋದ್ರಿಂದ ಈ ರೀತಿ ಡಿಸೈನ್ನ ಹಾಕಿದ್ದೀನಿ. ಈ ನಿಮಗೆ ವರ್ಕ್ ಬ್ಲೌಸಲ್ಲಿ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದಕ್ಕೆ ನಾನು ಈ ಬ್ಲೌಸ್ಗೆ ಸ್ಯಾರಿ ಕಲರ್ ಮ್ಯಾಚ್ ಮಾಡಿಕೊಂಡು ಈ ರೀತಿ ಹಾಕಿದ್ದೀನಿ. ನೋಡಿ, ಫ್ರಂಟಲ್ಲಿ ಕೂಡ ನಾನು ಮುಂದ್ಗಡೆ ಇಷ್ಟು ಬರೋ ರೀತಿ ಹಾಕಿದ್ದೀನಿ. ಸ್ಲೀವಿಗೆ ಈ ರೀತಿನ ಹಾಕಿದ್ದೀನಿ ನಾನು. ಇದಕ್ಕೆ ನಾನು ತೊಗೊಂಡಿರೋ ಪ್ರೈಸ್ ಬಂದು 500 ರೂಪಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ಟಿಚಿಂಗ್ದು ಸೇಮ್ 250 ರೂಪಾಯಿ ಸ್ಟಿಚಿಂಗಿಗೆ ತೊಗೊಂಡಿದ್ದೀನಿ. ಇದು ಒಂದು ನೋಡಿ ಫುಲ್ಲು ಲಿಂಬು ಕಲರಲ್ಲಿತ್ತು. ಅದು ಒಂಥರ ಮೆಹಂದಿನೂ ಅಲ್ಲ, ಪ್ಯಾರೆಟ್ ಗ್ರೀನೂ ಅಲ್ಲ, ಲೈಟ್ ಲಿಂಬು ಎಲ್ಲ ಆ ಥರ ಸೇಮ್. ಈ ದಾರ ಯಾವ ಕಲರ್ ಇದೆಯೋ ಅದೇ ಕಲರ್ ಸ್ಯಾರಿ ಇತ್ತು. ಅದಕ್ಕೆ ಸೇಮ್ ನಾನೇನು ಮಾಡ್ತೀನಿ ಅಂದರೆ, ವರ್ಕ್ ಹಾಕುವಾಗ ಅವ್ರ ಮುಂದೆನೇ ನಾನು ದಾರ ತೆಗೆದು ಇಟ್ಬಿಡ್ತೀನಿ, ಇದಕ್ಕಿದು ಇರಲ್ಲ ಅಂತ. ಯಾಕೆಂದರೆ ಒಂದೊಂದು ಸಲ ಏನಾಗುತ್ತೆ, ನಮ್ಮ ಕಡೆ ಸೈಡ್ ಹೇಳ್ತಾ ಇದ್ದೀನಿ ನಾನು, ಸ್ಯಾರಿ ಲೈಟ್ ಕಲರಲ್ಲಿ ಇರುತ್ತೆ. ಬ್ಲೌಸ್ಗೆ ಏನಾದರೂ ನಾವು ಲೈಟ್ ಕಲರಲ್ಲಿ ನಾನು ವರ್ಕ್ ಹಾಕಿದೆ ಅಂದರೆ, ಅಯ್ಯೋ ಇದು ವರ್ಕ್ ಜಾಸ್ತಿ ಹೈಲೈಟ್ ಕಾಣಿಸ್ತಾ ಇಲ್ಲ, ನಮಗೆ ಡಾರ್ಕ್ ಕಲರಲ್ಲಿ ಬೇಕು ಅಂದಾಗ ಒಬ್ಬೊಬ್ರು ಆ ರೀತಿನೂ ಇರ್ತಾರೆ. ಒಬ್ಬೊಬ್ರು ಸೀರೆಗೆ ಪಕ್ಕ ಸೇಮ್ ಕಲರ್ ಇರಲಿ ಅಂತಲೇ ಹೇಳೋರು ಇರ್ತಾರೆ. ಒಬ್ಬೊಬ್ರು ತುಂಬ ಡಾರ್ಕ್ ಬೇಡ, ಲೈಟ್ ಕಲರಲ್ಲಿ ಇರಲಿ ಅಂತಲೂ ಹೇಳೋರು ಇರ್ತಾರೆ. ಯಾಕೆಂದರೆ ಈಗ ನಮ್ಮ ಕಡೆ ಬರೋ ಅಂಥ ಕ್ಲೈಂಟ್ಸ್ ಯಾವ ರೀತಿ ಇದ್ದಾರೆ ಅನ್ನೋದು ನನಗೆ ಗೊತ್ತು. ಅವ್ರಿಗೆ ಗೊತ್ತಿರೋ ಪ್ರಕಾರ ಅವರು ಲೈಟ್ ಕಲರಲ್ಲಿ ಇಷ್ಟಪಡೋರಾದರೆ ಅವ್ರಿಗೆ ಲೈಟ್ ಕಲರಲ್ಲಿ ಚೂಸ್ ಮಾಡಿ ತೋರಿಸ್ತೀನಿ. ಡಾರ್ಕ್ ಕಲರ್ ಇದ್ದರೆ ಅವ್ರಿಗೆ ಬೇರೆ ಥರ ತೋರಿಸ್ತೀನಿ. ಯಾಕೆಂದರೆ ಈಗ ನನಗೆ ಗೊತ್ತು ಈ ಸೈಡ್ ಯಾವ ರೀತಿ ಬರ್ತಾರೆ ಅಂತ. ಅದನ್ನು ನೋಡಿಕೊಂಡು ಅದ್ರ ಮೇಲೆ ಅವ್ರಿಗೆ ನಾನು ತೋರಿಸಿರ್ತೀನಿ. ಅವ್ರು ಯಾವ ಕಲರ್ ಚೂಸ್ ಮಾಡ್ತಾರೆ ಅದೇ ಕಲರಿಂದ ನಾನು ವರ್ಕ್ನ ಹಾಕಿರ್ತೀನಿ. ನೋಡಿ, ಫ್ರಂಟಲ್ಲೂ ಕೂಡ ನಾನು ಈ ರೀತಿ ಹಾಕಿದ್ದೀನಿ. ಸ್ಲೀವ್ಗೆ ಈ ರೀತಿ ಚಿಕ್ಕದಾಗಿ ಫ್ಲವರ್ ಟೈಪು ಹಾಕಿದ್ದೀನಿ. ಇದಕ್ಕೆ ಹೇಳಿದ್ನಲ್ಲ 500 ರೂಪಾಯಿ ತೊಗೊಂಡಿದ್ದೀನಿ ವರ್ಕ್ ಹಾಕೋದಕ್ಕೆ. ಸ್ಟಿಚಿಂಗಿಗೆ ಬಂದು ನಾನು 250 ರೂಪಾಯಿ ತೊಗೊಂಡಿದ್ದೀನಿ. ನೋಡಿ, ಇದು ಒಂಥರ ಕ್ರೀಮ್ ಕಲರಲ್ಲಿ ಬಂದಿತ್ತು. ಸ್ಯಾರಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಒಂಥರ ಮದುವೆ ಸ್ಯಾರಿ ಟೈಪ್ ಇತ್ತು. ಅದಕ್ಕೆ ಅವರು ಈ ರೀತಿ ವರ್ಕ್ನ ಹಾಕ್ಸ್ಕೊಂಡಿದ್ದಾರೆ. ಡಿಸೈನ್ ಆದರೂ ಅಷ್ಟೇ ಅವರೇ ತೋರಿಸಿದ್ರು ಹಾಕ್ತೀನಿ, ಇಲ್ಲ ನಿಮ್ಗೆ ಇಷ್ಟ ಬಂದಿರೋದು ಹಾಕಿ ಅಂತ ತುಂಬ ಜನ ಹೇಳೋದೇ ಆ ಥರ.
ಆ ಥರ ಹೇಳೋರಿಗೆ ಆ ಥರನ ಹಾಕಿರ್ತೀನಿ. ಸ್ಲೀವ್ಗೆ ನಾನು ಈ ರೀತಿ ಹಾಕಿದ್ದೀನಿ. ಫ್ರಂಟಲ್ಲೂ ಕೂಡ ಫುಲ್ಲು ಬರೋ ಹಾಗೆ ಫ್ರಂಟಲ್ಲಿ 7.5 ಇಂಚ್ ಇದೆ ಫ್ರೆಂಡ್ಸ್. ಇದು ತುಂಬ ಡೀಪ್ ಇದೆ ಈ ಬ್ಲೌಸಿಂದು. ಇದಕ್ಕೆ ನಾನು ತೊಗೊಂಡಿರೋದು 550 ರೂಪಾಯಿ ವರ್ಕ್ ಹಾಕೋಕ್ಕೆ ತೊಗೊಂಡಿದ್ದೀನಿ. ಪ್ಲಸ್ ಹೊಲಿಯೋದಕ್ಕೆ ನಾನು 250 ರೂಪಾಯಿ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ಇದು ಯಾವ ಥರದ ಅವ್ರೇನು ಹೇಳಿದ್ರು ಚಿಕ್ಕದಾಗಿರಲಿ, ನನಗೆ ಡಿಸೈನ್ ಏನೋ ಅಗಲವಾಗಿ ಇದ್ರೂ ಪರವಾಗಿ 1.5 ಇಂಚ್ವರೆಗೂ ಅಗಲ ಇರಲಿ, ಆದ್ರೇನು ಚಿಕ್ಕದಾಗಿ ಬರಲಿ ಅಂತ ಹೇಳಿದ್ರು. ಹಾಗಾಗಿ ಇವ್ರಿಗೆ ಈ ಥರ ಹಾಕಿದ್ದೀನಿ ನಾನು. ನೋಡಿ, ಸ್ಲೀವ್ಗೂ ಕೂಡ ಈ ರೀತಿಯಾಗಿ ಹಾಕಿದ್ದೀನಿ. ಫ್ರಂಟು ಕೂಡ ನಾನು ನೋಡಿ ಈ ರೀತಿ ಫ್ರಂಟಲ್ಲೂ ಅವ್ರಿಗೆ ಈ ರೀತಿ ಬಂದಿದೆ. ಬ್ಯಾಕಲ್ಲಿ ಎಲ್ಲದನ್ನು ಅಷ್ಟೇ ರೌಂಡ್ ಶೇಪಲ್ಲೇ ಜಾಸ್ತಿ ಇಷ್ಟಪಡೋದು, ಹಾಗಾಗಿ ನಾನು ರೌಂಡ್ ಶೇಪಲ್ಲೇ ಈ ರೀತಿ ಡಿಸೈನ್ನ ಹಾಕಿದ್ದೀನಿ. ಇದಕ್ಕೆ ಹಾಕಕ್ಕೆ ನಾನು 500 ತೊಗೊಂಡಿರೋದು. ಪ್ಲಸ್ ಇದು ಸ್ಟಿಚಿಂಗು 250, ಲೈನಿಂಗು ಎಲ್ಲ ಸೇರಿನೇ 250 ರೂಪಾಯಿ ಫ್ರೆಂಡ್ಸ್. ಅದು ಇದಕ್ಕೆ ನೋಡಿ, ಇದು ತುಂಬ ಅಂದರೆ ತುಂಬಾ ದೊಡ್ಡ ಹೆವಿ ಸೈಜ್ ಇರೋ ಅಂಥ ಅವ್ರ ಬ್ಲೌಸ್ ಇದು 11 ಇಂಚ್ ಇದೆ ಫ್ರೆಂಡ್ಸ್. ಇದ್ರದ್ದು ಏನು ನೆಕ್ ವಿಡ್ತ್ ಲೆಂತ್ 11 ಇಂಚ್ ಇರೋ ಅಂಥವ್ರಿಗೆ ಹಾಕಿರೋ ಅಂಥದ್ದು ಇದು. ನೋಡಿ, ಇದಕ್ಕೆ ಸ್ವಲ್ಪ ಅಗಲ ಡಿಸೈನಲ್ಲಿ 3 ಕಲರ್ ಮಿಕ್ಸ್ ಮಾಡಿಕೊಂಡು ಹಾಕಿದ್ದೀನಿ. ಸ್ಲೀವ್ಗೆ ನೋಡಿ ಈ ರೀತಿಯಾಗಿ ಹಾಕಿದ್ದೀನಿ. 2 ಕಡೆ ಸ್ಲೀವ್ ಅಷ್ಟೇ ಈ ರೀತಿಯಾಗಿ ಸ್ಲೀವ್ ಹಾಕಿದ್ದೀನಿ. ಫ್ರಂಟು ಕೂಡ ಅಷ್ಟೇ ನಾನು ಈ ರೀತಿ ಹಾಕಿದ್ದೀನಿ. ಇದಕ್ಕೂ ನಾನು ತೊಗೊಂಡಿರೋ ಪ್ರೈಸು 550 ರೂಪಾಯಿ ಪ್ಲಸ್ 250 ಸ್ಟಿಚಿಂಗ್ ಫೀಸ್ ತೊಗೊಂಡಿದ್ದೀನಿ ಇದಕ್ಕೆ. ನಂತರ ಇದು ನೋಡಿ, ಇದಂತೂ ತುಂಬಾ ಇಷ್ಟ ಆಯಿತು ನನಗೆ. ಇದು ಎಷ್ಟು ಚೆನ್ನಾಗಿ ಬಂದಿದೆ, ಇದು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ಬಂದಿದೆ ನೋಡಿ. ಇದು ಬ್ಯಾಕಲ್ಲಿ, ಇದು ಫ್ರಂಟಲ್ಲಿ ನಾನು ಈ ರೀತಿ ಶೇಪ್ನ ತೊಗೊಂಡಿದ್ದೀನಿ. ನೋಡಿ, ಇದು ಟ್ರೆಂಡಲ್ಲಿರೋದ್ರಿಂದ ನಾನಾಗಿ ಹೇಳಬೇಕು ಈ ರೀತಿ ಹಾಕ್ಲಾ, ಮುಂದುಗಡೆ ಈ ಡಿಸೈನ್ ಹಾಕ್ಲಾ, ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದ್ರೆ ಸರಿ ಅಂತಾರೆ. ಒಬ್ಬೊಬ್ರು ಬೇಡ ನಮಗೆ ರೌಂಡೇ ಇರಲಿ ಅಂತ ಹೇಳೋರು ಕೂಡ ಇದ್ದಾರೆ. ನೋಡಿ, ಇದಕ್ಕೆ ನಾನು ಈ ರೀತಿಯಾಗಿ ಹಾಕಿದ್ದೀನಿ. ಬ್ಯಾಕಲ್ಲಂತೂ ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ 11 ಇಂಚು ಕತ್ತಿನ ಉದ್ದಕ್ಕೆ ಹಾಕಿರೋ ಅಂಥ ಡಿಸೈನು. ಇದಕ್ಕೆಲ್ಲ ಎಷ್ಟು ಸೈಜಿಂದು ಫ್ರೇಮ್ ತೊಗೋಬೇಕು ಎಲ್ಲ ನಾನು ನೆಕ್ಸ್ಟು ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ದು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಇದೇ ಥರ ಡಿಸೈನು ಯಾವ ರೀತಿ ಹಾಕೋದು, ಟ್ರೇಸಿಂಗ್ ಮಾಡೋದು ಯಾವ ರೀತಿ, ಇದನ್ನೆಲ್ಲ ನಾವು ಕಂಪ್ಲೀಟಾಗಿ ನಾನು ನಿಮಗೆ ಆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಇದು ಕೂಡ ಅಷ್ಟೇ. ಇದು ಅಂದ್ರೇನು ಕ್ರಾಸ್ ಬೆಲ್ಟ್ ಇಟ್ಟು ಹೊಲ್ದಿರೋ ಅಂಥದ್ದು. ಇದು ಸ್ಲೀವ್ ಕೂಡ ನೋಡಿ ಈ ರೀತಿಯಾಗಿ ಇದಕ್ಕೆ ಸ್ಲೀವ್ನ ಹಾಕಿದ್ದೀನಿ. ಬಾರ್ಡ್ರಲ್ಲಿ ಈ ರೀತಿ ಒಂದು 3-4 ಪಫ್ ಬರೋ ರೀತಿ ಬಂದಿದೆ. ಬಾರ್ಡ್ರ್ ಮಾತ್ರ ಬರಲಿ ಅಂತ ಅಂದ್ರೆ ಅವರು, ಹಾಗಾಗಿ ಇಲ್ಲಿ ಒಂಚೂರು ಬಾರ್ಡ್ರ್ ಬರೋ ರೀತಿ ಪಫ್ ಬಂದಿದೆ. ಇದು ಕೂಡ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೂ ನಾನು 600 ರೂಪಾಯಿ ತೊಗೊಂಡಿದ್ದೀನಿ. 250 ರೂಪಾಯಿ ಇದಕ್ಕೆ ಹೊಲಿಯೋದಕ್ಕೆ ತೊಗೊಂಡಿದ್ದೀನಿ ನಾನು. ನಂತರ ಇದು ಒಂದು ಬ್ಲೌಸು, ಇದು ಏನಿಲ್ಲ ಅವ್ರದ್ದೇ ಇದು ಬ್ಲೌಸು, ಇದ್ರ ಜೊತೆಗೆ ಇತ್ತು. ಇದಕ್ಕೆ ಯಾವುದೇ ರೀತಿ ವರ್ಕ್ ಹಾಕಿಲ್ಲ. ಇದು ಹಾಗೆ ನಾರ್ಮಲ್ ಬ್ಲೌಸು 250 ರೂಪಾಯಿ ಹೊಲಿಯೋದಕ್ಕೆ. ಇದು ಒಂದು ಬ್ಲೌಸ್ ನೋಡಿ, ಇದಕ್ಕೂ ಅಷ್ಟೇ ಈ ರೀತಿಯಾಗಿ ವರ್ಕ್ನ ಹಾಕಿದ್ದೀನಿ. ಇದು ಅಷ್ಟೇ ಒಂದು ಲೈಟಾಗಿ ಮಟ್ಕಾ ಡಿಸೈನ್ ಬರುತ್ತೆ. ಇದು ನಾನು ವರ್ಕ್ ಹಾಕಿರೋದು ನೆಕ್ ಡಿಸೈನ್ ಬಂದು ಆ ರೀತಿ ಬರುತ್ತೆ. ಇದಕ್ಕೆ ಸ್ಲೀವ್ಗೂ ಕೂಡ ಸೇಮ್ ಹಾಕಿದ್ದೀನಿ. ಒಂದೇ ಥರ ಆಗಿದ್ದಾವೆ ಎಲ್ಲ ಸ್ಲೀವ್ಗಳು. ಅವ್ರು ಯಾವ್ದು ಇಷ್ಟಪಡ್ತಾರೋ ಅದನ್ನು ಹಾಕೋದು ಅಷ್ಟೇ. ಅವ್ರಿಗೆ ನಮ್ಮ ಕಡೆ ಏನು ಅಂದರೆ ಅಲ್ಲಲ್ಲಿ ಒಂದೊಂದು ಹೂ ಬರುತ್ತಲ್ಲ ಆ ರೀತಿ ಹಾಕಿದ್ರೆ ಬೇಡ, ನಮಗೆ ಇದೇ ರೀತಿ ಒಂದು ಫ್ಲವರ್ ಅಷ್ಟೇ ಸಾಕು ಅಂತ ಅನ್ನೋರಿಗೆ ಈ ರೀತಿ ಹಾಕಿಕೊಟ್ಟಿದ್ದೀನಿ. ಇದಕ್ಕೂ ನಾನು ತೊಗೊಂಡಿರೋದು 550 ರೂಪಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಈ ಡಿಸೈನ್ ಹಾಕಲಿಕ್ಕೆ 250 ರೂಪಾಯಿ ಸೇಮ್ ಸ್ಟಿಚಿಂಗಿಗೆ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಈ ಡಿಸೈನ್ ಒಂಚೂರು ಚೆನ್ನಾಗಿಲ್ಲ ಅನ್ನೋ ಆಗಿದ್ದರೂ ಕೂಡ ಕಮೆಂಟ್ ಮಾಡಿ. ನೋಡಿ, ಇದಕ್ಕೆ ನಾನು ಈ ರೀತಿಯಾಗಿ ಹಾಕಿದ್ದೀನಿ. ಆರೆಂಜು ಗ್ರೀನ್ ಕಲರಲ್ಲಿ ಮಿಕ್ಸ್ ಮಾಡಿ ನೋಡಿ. ಸ್ಯಾರಿ ಬಂದು ಆರೆಂಜಲ್ಲಿದೆ, ಪಲ್ಲು ಬಾರ್ಡ್ರು ಬಂದು ಗ್ರೀನಲ್ಲಿದೆ. 2 ಕಲರು ಮಿಕ್ಸ್ ಮಾಡಿ 3 4 ಅಥವಾ 5 ಎಷ್ಟಾದರೂ ಹಾಕೋಬೋದು. ಇಲ್ಲಿ ನೋಡಿ, ಒಂದು ಕಲರ್ ಇದೆಯಲ್ಲ 3 ಬೇಕು. ಇದು ಗ್ರೀನ್ 3, ಆರೆಂಜ್ 3 ಈ ರೀತಿನೂ ಹಾಕ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ 5 ಕೂಡ ಹಾಕ್ಬೋದು, 4 ಕೂಡ ಹಾಕ್ಬೋದು, ಇಲ್ಲ 2 ಹಾಕ್ಬೋದು, ಇಲ್ಲ ಅದು ಒಂದು ಅದು ತುಂಬ ನಮಗೆ ಇಷ್ಟ ಆಗಬೇಕು. ಅದು ಯಾವ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಈ ಸ್ಯಾರಿಗೆ ಇದು ಸೂಟ್ ಆಗುತ್ತೆ ಅಂತ ನಮ್ಗೆ ಅನಿಸ್ತು ಅಂದರೆ ಆ ಥರನೇ ಹಾಕ್ಕೋಬೋದು. ಫ್ರೆಂಡ್ಸ್, ಇದಕ್ಕೆ ನಾನು ತೊಗೊಂಡಿರೋದು 400 ರೂಪಾಯಿ ತೊಗೊಂಡಿದ್ದೀನಿ. ಅಂದ್ರೇನು ಯಾವುದೂ ಅಷ್ಟೇ ಕ್ರೋಶ ಕುಚ್ಚು ಹಾಕಿಲ್ಲ. ಕ್ರೋಶ ಕುಚ್ಚು ಹಾಕೋಂಥ ಹುಡುಗಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ಬಿಟ್ಟಿದ್ದಾಳೆ. ಹಾಗಾಗಿ ಇಲ್ಲಿ ಕ್ರೋಶ ಕುಚ್ಚು ಹಾಕೋರು ಯಾರೂ ಸಿಗ್ತಾ ಇಲ್ಲ ನನಗೆ. ನಾನಂತೂ ಕುಚ್ಚು ಹಾಕೋದು ತುಂಬಾ ಕಡಿಮೆ, ಯಾಕೆಂದರೆ ನನಗೆ ಕಟಿಂಗ್ಸೇ ಜಾಸ್ತಿ ಇರೋದ್ರಿಂದ ನಾನು ಕುಚ್ಚು ಹಾಕೋದಿಲ್ಲ. ಬೇರೆಯವ್ರಿಗೆ ಕೊಟ್ಟಿರ್ತೀನಿ ನಾನು ಕುಚ್ಚು ಹಾಕೋದಕ್ಕೆ. ಆ ಹುಡುಗಿ ಇನ್ನೂ ಕ್ರೋಶ ಕಲ್ತಿಲ್ಲ, ಇನ್ನೂ ಕಲಿಸ್ಬೇಕು. ಕಲ್ತ ಮೇಲೆ ಆ ಥರದ್ದು ಹಾಕಿಸ್ಬೇಕು. ಈಗ ಅರ್ಜೆಂಟ್ ಇರೋದಕ್ಕೆ ಎಲ್ಲದೂ ಅಷ್ಟೇ ನಾವು ಕೈಯಿಂದನೇ ಸೂಜಿ ನೀಡಲಿಂದ ಹಾಕಿರುವಂಥದ್ದು, ಕ್ರೋಶ ಕುಚ್ಚಿಂದ ಹಾಕಿಲ್ಲ. ಇದರಲ್ಲಿ ಯಾರಾದರೂ ಹತ್ತಿರದಲ್ಲಿ ಕುಷ್ಟಗಿ ತಾಲೂಕಿನ ಹತ್ತಿರದಲ್ಲಿ ಯಾರಾದರೂ ಕ್ರೋಶ ಕುಚ್ಚು ಹಾಕೋವಂಥವ್ರು ಹತ್ತಿರದಲ್ಲಿ ನನಗಿದ್ದರೆ
ಕಮೆಂಟ್ ಮಾಡಿ ಫ್ರೆಂಡ್ಸ್. ಒಂದಷ್ಟು ಸೀರೆ ಬಂದಾಗ ನಿಮಗೆ ಖಂಡಿತ ನಾನು ಕಳಿಸ್ಕೊಡ್ತೀನಿ. ನೋಡಿ ಈ ಡಿಸೈನು ಇಷ್ಟ ಆಯಿತಾ ಅಂತ ಅದನ್ನು ಕೂಡ ಹೇಳಬೇಕು. 400 ರೂಪಾಯಿ ತೊಗೊಂಡಿದ್ದೀನಿ ಈ ಸ್ಯಾರಿಗೆ. ಇದು ಬಂದು ಇಲ್ಕಲ್ ಸ್ಯಾರಿ. ಇದನ್ನು ಈ ಡಿಸೈನು ಅವರೇ ತೋರಿಸಿದ್ರು. ಅವ್ರ ಮನೇಲಿ ಒಬ್ಬರು ಅವ್ರ ಆಂಟಿ ಈ ಥರ ಹಾಕ್ಸಿದ್ದಾರೆ, ನನಗೆ ಫೋಟೋ ಹಾಕಿದ್ರು ಅವರು. ಇದೇ ಡಿಸೈನು ಇದೇ ಥರನೇ ಹಾಕಿ ಅಂತ ಹೇಳಿದರು. ಇದು ಕೂಡ ಅಷ್ಟೇ ನೋಡಿ, ರೆಡ್ಡು ಗ್ರೀನು ಎರಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ಗೋಲ್ಡ್ ಕಲರು ಲೀಫ್ ಬರ್ತವೆ ಬೀಡ್ಸ್, ಅದನ್ನು ಈ ರೀತಿ ಮಧ್ಯದಲ್ಲಿ ಒಂದೊಂದು ಹಾಕಿರುವಂಥದ್ದು. ಇದಕ್ಕೆ ನಾನು ತೊಗೊಂಡಿರೋ ಪ್ರೈಸು 350 ರೂಪಾಯಿ ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಬಂದಿದೆ. ಯಾವ ಕುಚ್ಚು ಇದರಲ್ಲೂ ಅಷ್ಟೇ, ಕುಚ್ಚಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್, ಈ ಕುಚ್ಚು ಇಷ್ಟ ಆಯಿತು ಅಂತ. ನೋಡಿ ಇದನ್ನು ಈ ರೀತಿ ಹಾಕಿದ್ದೀನಿ. ಇದು ಡಬಲ್ ಕಲರು ಬಂದಿದೆ, ಒಂದರಲ್ಲೇ ನೋಡಿದ್ರೆ ಈ ರೀತಿ ಡಬಲ್ ಕಲರು ಬಂದಿದೆ. ಒಂಥರ ರಾಮ ಗ್ರೀನ್ ಅಂತಾರೆ ನೋಡಿ, ಆ ಗ್ರೀನು ಹಾಗೇನೆ ಲೈಟ್ ಪಿಂಕಲ್ಲಿ ಬಂದಿದೆ. ಇದು ಸ್ಯಾರಿ ಕೂಡ ನೋಡಿ ಇದೇ ಕಲರಲ್ಲೇ ಇದೆ. ಇದೇ ಕಲರ್ಗೆ ಮ್ಯಾಚ್ ಆಗುವಾಗೆ ನಾನು ಇದನ್ನು ಹಾಕಿದ್ದೀನಿ. ಈ ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಇದು ನೀವೇನಾದರೂ ಈ ಥರ ಕುಚ್ಚುದು ಹಾಕುವಾಗ ನಮಗೊಂದು ವಿಡಿಯೋ ಮಾಡಿ ಹಾಕಿ ಅಕ್ಕ ಅಂತ ನೀವೇನಾದರೂ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ಯಾವುದಾದ್ರೂ ಕುಚ್ಚು ಹಾಕೋ ಟೈಮಲ್ಲಿ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಈ ಡಿಸೈನಿಗೂ ನಾನು ತೊಗೊಂಡಿರೋದು 400 ರೂಪಾಯಿ ತೊಗೊಂಡಿದ್ದೀನಿ. ನಂತರ ನೋಡಿ ಇದು ಒಂದು ಬ್ಲ್ಯಾಕ್, ಈ ರೀತಿ ಬ್ಲ್ಯಾಕ್ ಸಿಮೆಂಟ್ ಕಲರಲ್ಲಿ ಇದೆ. ಇದು ಸ್ಯಾರಿ ಬಂದು ಇದಕ್ಕೆ ಈ ರೀತಿ ಹಾಕಿದ್ದೀನಿ. ಇದರಲ್ಲಿ ಏನಿದೆ ಅಂತಂದರೆ ಈ ರೀತಿ ಬೀಡ್ಸ್ ಹಾಕಿದ್ದೀನಿ. ಇಲ್ಲಿ ಒಂದು ಕಲರು ಸಿಮೆಂಟ್ ಕಲರು ಅಥವಾ ಸಿಮೆಂಟ್ ಕಲರ್ ಹಾಕ್ಬೋದು ಇದಕ್ಕೆ, ಇಲ್ಲಾಂದರೆ ಸಿಲ್ವರ್ ಕಲರ್ ಕೂಡ ಹಾಕ್ಬೋದು. ಒಂದು ಬ್ಲ್ಯಾಕು, ಒಂದು ಈ ಕಲರು ಸಿಮೆಂಟ್ ಕಲರಲ್ಲಿ ನಾನು ಇದನ್ನು ಹಾಕಿದ್ದೀನಿ. ಇದು ಅಷ್ಟೇ ತುಂಬ ಬೀಡ್ಸ್ ಜಾಸ್ತಿ ಇದೆ. ಹಾಕಿರೋದು ಟೈಮಿಂಗ್ಸ್ ನೋಡಿದ್ರೆ ಇದೇನು ತುಂಬಾ ಕಡಿಮೆ, 1 ಅವರಲ್ಲಿ ಆಗಲಿಲ್ಲ ಅಂದರೆ 2 ಅವರಲ್ಲಿ ಇದೆಲ್ಲ ರೆಡಿ ಇತ್ತು ಅಂದರೆ, ಕುಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಂದರೆ ನಾವು ಖಂಡಿತ 1 ಅವರಲ್ಲಿ ಹಾಕುವಂಥ ಡಿಸೈನ್ ಇದು. ಇದು ತುಂಬಾ ಈಸಿ ಇದೆ. ಇದಕ್ಕೂ ನಾನು 350 ರೂಪಾಯಿನ ತೊಗೊಂಡಿದ್ದೀನಿ. ಇದು ನೋಡಿ, ಇದು ಒಂಥರ ಜಡೆ ಎಣ್ದಿರೋ ರೀತಿ ಬಂದಿದೆ. ಇದು ನೋಡಿ ಈ ರೀತಿ ಜಡೆ ಎಣ್ದಿರೋ ರೀತಿ 3 ಕಲರು, ಈ ಕಲರು 3 ಕಲರಲ್ಲಿ, ಇದು ಕಲರು ಬ್ಲ್ಯಾಕ್ ಗೋಲ್ಡು ಎರಡು ಮಿಕ್ಸ್ 3 ಕಲರಲ್ಲಿ ಹಾಕ್ಕೊಂಡು ಈ ರೀತಿ ಹಾಕಿದ್ದೀನಿ. ಇದಕ್ಕೆ ಹಾಕೋದು ಏನು ಲೇಟ್ ಆಗಲ್ಲ. ಇದಕ್ಕೆ ಎಳೆ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ಇದು ಕೂಡ ನಿಮಗೆ ಒಂದೇ ದಿನದಲ್ಲಿನೇ ಆಗುತ್ತೆ. 1 ಅವರ್ ಇಲ್ಲ 2 ಅವರಲ್ಲಿ ಖಂಡಿತ ಹಾಕ್ಬೋದು. ಹಾಕಿ ನೋಡಿ ಇಷ್ಟು, ಇದಕ್ಕೆ ಸುಮ್ಮನೆ ಒಂದೊಂದು ಹಾಗೆ ಕೂಡ ಗಂಟು ಹಾಕ್ಬೋದು. ಒಬ್ಬೊಬ್ರು ಏನು ಹೇಳ್ತಾರೆ ಅಂದರೆ ನಮಗೆ ಬೀಟ್ಸ್ ಎಲ್ಲ ಬೇಡ, ಸ್ವಲ್ಪ ದಿನ ಆದಮೇಲೆ ಅದು ಎಲ್ಲ ಕಲರ್ ಶೇಡ್ ಆಗಿಬಿಡುತ್ತೆ, ನಮಗೆ ಬೀಟ್ಸ್ ಏನು ಬೇಡ, ಸುಮ್ಮನೆ ಹಾಗೆ ಥ್ರೆಡ್ಡಲ್ಲಿ ಮಾತ್ರ ನಮಗೆ ಕುಚ್ಚು ಹಾಕ್ಕೊಡಿ ಅಂತ ಅನ್ನೋರಿಗೆ ನೀವು ಈ ಥರ ಬೀಡ್ಸ್ನ ಬಿಟ್ಟು ಬರೀ ಈ ಥರ ಡಿಸೈನ್ ಹಾಕ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಎಲ್ಲ ಹಾಕಿರೋದೆಲ್ಲ ಇದು ಬೇಬಿ ಕುಚ್ಚು ತುಂಬಾ ಚೆನ್ನಾಗಿ ಬಂದಿದೆ. ನನಗೂ ಇಷ್ಟ ಆಯ್ತು. ಇದು ನಿಮಗೂ ಇಷ್ಟ ಆಗಿದ್ದರೆ ಖಂಡಿತ ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದ್ರು ಕೂಡ ಫ್ರೆಂಡ್ಸ್ ಹಾಗೆ ಖಂಡಿತ ಲೈಕ್ ಕೊಡಿ. ನೋಡಿ ಈ ಸ್ಯಾರಿಗೆ ನಾನು ಈ ರೀತಿಯಾಗಿ ಹಾಕಿದ್ದೀನಿ. ಇದರಲ್ಲೇ ನಾನು ಡಬಲ್ ಕಲರ್ನ ಹಾಕಿದ್ದೀನಿ. ಇದಕ್ಕೆ ಮಾತ್ರ ಹಾಕಿದ್ದೀನಿ, ಪಿಂಕಲ್ಲಿ ಓನ್ಲಿ ಪಿಂಕ್ ಮಾತ್ರ ಹಾಕಿದ್ದೀನಿ. ಯಾಕೆಂದರೆ ಇದು ಜಾಸ್ತಿ ಪಿಂಕ್ ಇರೋದೇ ಜಾಸ್ತಿ ಇದು ಅಂತ ನಾನು, ಅಂದರೆ ಬಾರ್ಡ್ರು ಸೆರಗು ಪಿಂಕ್ ಕಲರಲ್ಲಿದೆ. ಸ್ಯಾರಿ ಎಲ್ಲ ನೋಡಿ ಈ ರೀತಿ ಗ್ರೀನಲ್ಲಿ ಇದೆ. ಇದೇ ಗ್ರೀನೇ ಜಾಸ್ತಿ ಬಂದಿದೆ. ಈ ಗ್ರೀನ್ ಒಂದು 5 ರೀಲ್ ಇದೇ ಕಲರೇ ಹಾಕಿದ್ದೀನಿ. ಆಲ್ಮೋಸ್ಟ್ ಇದರಲ್ಲಿ ಬಂದಿರೋದು ಎಲ್ಲದಕ್ಕೂ ಇದೇ ಗ್ರೀನೇ ಇದೆ, ಪಾಚಿ ಗ್ರೀನ್. ನೋಡಿ ಈ ರೀತಿ ಡಿಸೈನ್ನ ಹಾಕಿದ್ದೀನಿ. ಇದು ಅಷ್ಟೇ ತುಂಬಾ ಈಸಿ ಇದೆ. ಅಂದ್ರೇನು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದರೆ ಇದು ಫಸ್ಟು ಅಂದ್ರೇನು ಇದರಲ್ಲಿ ನಾನು ಇದನ್ನು ಫಿಕೋ ಮಾಡಿಕೊಂಡು ಹಾಕಿರುವಂಥದ್ದಲ್ಲ. ಇದೇ ಸೀರೆಯಲ್ಲಿ ಬಂದಿರೋಂಥ ಎಳೆನ ನೀಟಾಗಿ ಬಿಚ್ಚಿ ಅದರಲ್ಲೇ ಗಂಟಾಕಿ ಹಾಕಿರುವಂಥದ್ದು. ಮೇಲೆ ಒಂದೊಂದು ಸ್ಟೆಪ್ಪಲ್ಲಿ ನಾನು ಈ ರೀತಿ ಬೀಡ್ಸ್ ಹಾಕಿದ್ದೀನಿ. ಒಂದೇ ಬೀಡ್ಸ್ ಮಾತ್ರ ಯೂಸ್ ಮಾಡಿರೋದು. ಇದು ಮತ್ತೆ ಇನ್ನೂ ಒಂದು ಚೈನ್ ಹಾಕ್ಕೊಂಡು ನಂತರ ಇಲ್ಲೆಲ್ಲ ಬೇಬಿ ಕುಚ್ಚನ್ನ ಹಾಕಿದ್ದೀನಿ. ಇದಕ್ಕೂ ನಾನು ತೊಗೊಂಡಿರೋದು 400 ರೂಪಾಯಿ. ಯಾಕೆ ಅಂದರೆ ನನಗೆ ಬೀಡ್ಸ್ ಮುಖ್ಯ ಅಲ್ಲ, ಹಾಕೋ ಟೈಮಿಂಗ್ಸ್ ಮೇಲೆ ನಾನು ಲೆಕ್ಕ ಮಾಡೋದು. ಇದಕ್ಕಿಂತ ನಿಮ್ಮ ಕಡೆ ರೇಟ್ ಏನಾದರೂ ಜಾಸ್ತಿ ತೊಗೊತೀರಾ ಅಥವಾ ಕಡಿಮೆ ತೊಗೊತೀರಾ ಏನು ಅಂತ ಫ್ರೆಂಡ್ಸ್ ನನಗೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ಡಿಸೈನ್ಸು ಇಷ್ಟ ಆಗಿದೆ ಅಂತ ಅಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹೊಸದಾಗಿ ಯಾರು ನೋಡ್ತಾ ಇದ್ರೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ನನಗೆ ಹೇಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಇದೇ ರೀತಿ ಹಾಕಿರೋದನ್ನು ನೀವು ಒಂದು ವಿಡಿಯೋ ಮಾಡಿ ಹಾಕಿ ಅಂತಂದರೆ ನಾನು ವರ್ಕು ಅಥವಾ ಕುಚ್ಚು ಏನು ಹಾಕಿರ್ತೀನೋ ಅದನ್ನೆಲ್ಲ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.